ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಸಿದ್ಧವಾಗಿರುವ, ಕೂಡಿ ಬಂದಿರುವ ಎಲ್ಲ ದೈವ ಜನರಿಗೆ ಕ್ರಿಸ್ತೇಸುವಿನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಇಬ್ರಿಯ 10ನೇ ಅಧ್ಯಾಯ 25ನೇ ವಚನವನ್ನ ನಾವು ಓದಿಕೊಳ್ಳೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರೇ ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ. ನೋಡಿ, ಇವತ್ತಿನ ದಿನದಲ್ಲಿ ಸಭೆಯಾಗಿ ಕೂಡಿಕೊಂಡು ಒಟ್ಟಿಗೆ ಬರುವಂತದನ್ನ ಇವತ್ತು ಜನ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ದೇವ್ರ ವಾಕ್ಯ ಹೇಳ್ತದೆ, ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 20ನೇ ವಚನದಲ್ಲಿ, 2-3 ಎಲ್ಲಿ ಸೇರಿ ಬರ್ತೀರ ಅವ್ರ ನಡುವೆ ನಾನಿದ್ದೀನಿ ಎಂಬುದು. ಇವತ್ತಿನ ದಿನದಲ್ಲಿ ಇವತ್ತು ರೂಢಿ ಬಿಟ್ಟುಬಿಡ, ಸಭೆಯಾಗಿ ಕೂಡಿ ಬರುವಂತದ್ದು, ಸಭೆಗೆ ಕೂಡಿ ಬರುವಂತದ್ದನ್ನ ಜನ ರೂಢಿಯಾಗಿ ಬಿಟ್ಟುಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 2020ನೇ ವರ್ಷದಲ್ಲಿ ಈ ಕೊರೋನಾ ಅನ್ನಂತ ಒಂದು ರೋಗ ಬಂದು ಯಾರು ಸಹ ಹೊರಗಡೆ ಹೋಗದೆ, ಮಾತ್ರವಲ್ಲ ಸಭೆಯ ಬಾಗಿಲುಗಳು ಮುಚ್ಚಲ್ಪಟ್ಟ ಕಾರಣವಾಗಿ ಅವರವರ ಮನೆಗಳಲ್ಲಿ ಅದನ್ನ ಆರಂಭಿಸಿದ್ರು. ಹೇಗೆ ಅಂತ ಹೇಳಿದ್ರೆ ಯೂಟ್ಯೂಬ್ ಮುಖಾಂತರವಾಗಿ ಸಂದೇಶಗಳನ್ನ, ಆರಾಧನೆಗಳನ್ನ ಕೇಳೋದ್ರ ಮುಖಾಂತರವಾಗಿ ಅವ್ರು ಏನ್ ಮಾಡ್ಬಿಟ್ರು ಅಂತ ಹೇಳಿದ್ರೆ ಅದಕ್ಕೆ ಇವತ್ತು ಜನಗಳು ಅಡ್ಜಸ್ಟ್ ಆಗ್ಬಿಟ್ರು. ಈ ಚರ್ಚ್ ಬಾಗಿಲುಗಳು ತೆಗೆದಿದ್ರು ಸಹ, ಹೊರಗಡೆ ಓಡಾಡಲಿಕ್ಕೆ ಸಮಯ ಸಿಕ್ಕಿದ್ರು ಸಹ ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ಒಂದು ಸಭೆಯಾಗಿ ಕೂಡಿಕೊಳ್ಳಿ ಬರುವಂತದ್ದು, ಹಾಗೆ ಸಭೆಯಾಗಿ ಸೇರಿ ಬರುವಂತದ್ದು, ಸಭೆಗೆ ಕೂಡಿ ಬರುವಂತದ್ದನ್ನ ಇವತ್ತು ರೂಢಿ ಬಿಟ್ಟು ಬಿಟ್ಟಿದ್ದಾರೆ ಎಂಬುದಾಗಿ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಅವ್ರು ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ರು ಎಚ್ಚರಿಸೋಣ. ನಾವೇನ್ ಮಾಡೋಣ, ಅಕ್ಕಪಕ್ಕದಲ್ಲಿ ಇರುವಂತವ್ರಿಗೆ, ನಮಗೆ ಗೊತ್ತಿರುವಂತವ್ರಿಗೆ ನಾವು ಸಭೆಯಾಗಿ ಹೋಗಿ ಆರಾಧನೆ ಮಾಡ್ಬೇಕೆಂಬುದಾಗಿ ನಾವು ಅವ್ರಿಗೆ ತಿಳಿಸಬೇಕು. ಸಭೆಗೆ ಹೋಗಬೇಕೆಂಬುದಾಗಿ ನಾವು ಅವರಿಗೆ ಹೇಳ್ಕೊಡ್ಬೇಕು. ಯಾಕಂತಂದ್ರೆ ಈ ಮೊಬೈಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಆರಾಧನೆ ಮಾಡೋದ್ರಿಂದ, ಬೈಬಲ್ ಅಲ್ಲಿ ಎಲ್ಲಿ ಸಹ ಈ ಯೂಟ್ಯೂಬ್ ಮುಖಾಂತರ ಕೂತ್ಕೊಂಡು ಆರಾಧನೆ ಮಾಡ್ಬೇಕಂತ ಬರೆಯಲ್ಪಟ್ಟಿಲ್ಲ, ವಾಕ್ಯ ಆಧಾರ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಸನ್ನಿಧಾನಕ್ಕೆ ಹೋಗಿ, ದೇವರ ಸಮ್ಮುಖಕ್ಕೆ ಹೋಗಿ ನಾವು ಆತನ ಆರಾಧನೆ ಮಾಡ್ಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಆದ್ರಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಎಚ್ಚರಿಸಬೇಕು, ಒಬ್ಬರನ್ನೊಬ್ರು ನಾವು ಎಚ್ಚರಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂತ ಹೇಳಿದ್ರೆ ದೇವರ ಬರೋಣ ಸಮೀಪವಾಯಿತು. ಸಮೀಪವಾದ ಕಾರಣವಾಗಿ ನಾವೇನ್ ಮಾಡ್ಬೇಕು, ಇದನ್ನು ಮತ್ತಷ್ಟು ನಾವು ಮಾಡೋಣ, ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ನಾವು ಎಚ್ಚರಿಸೋಣ ಎಂಬುದಾಗಿ ನಾವು ನೋಡ್ತೀವಿ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 1ನೇ ವಚನ, ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆದು ತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ನೋಡಿ, ಈ ಒಂದು ವಾಕ್ಯವನ್ನ ನಾವು ನೋಡುವಾಗ ಅಲ್ಲಿ ಪೇತ್ರ ಯೋಹಾನರು ಒಂದು ದಿನ ಆರಾಧನೆ ಹೋಗ್ತಾರೆ. ಅಲ್ಲಿ ಕ್ರಮವಾಗಿ ನಡೀತಾ ಇತ್ತು, 3 ಗಂಟೆ ಕರೆಕ್ಟ್ ಆಗಿ ಪ್ರೇಯರ್ ನಡೀತಾ ಇತ್ತು. ಆ ಪ್ರೇಯರ್ಗೆ ಕ್ರಮವಾಗಿ ಅವ್ರು ಏನ್ ಮಾಡ್ತಿದ್ರು, ಅಲ್ಲಿ ಜನಗಳು ಹೋಗ್ತಾ ಇದ್ರು. ಅದೇ ಪ್ರೇಯರ್ಗೆ ಇವರು ಸಹ ಒಂದು ದಿನ ಆ ಪ್ರೇಯರ್ಗೆ ಹೋದ್ರು ಎಂದು ನೋಡ್ತಿದ್ದೀವಿ. ಯಾಕಂದ್ರೆ ಆಲಯದಲ್ಲಿ ಕ್ರಮವಾಗಿ ಆರಾಧನೆ ನಡೀಬೇಕು. ನಾವು ಸಹ ಕ್ರಮವಾಗಿ ನಡೆಯುವಂತ ಆರಾಧನೆಗೆ, ಆ ಪ್ರಾರ್ಥನೆಗೆ ನಾವು ಯಾವಾಗಲೂ ಕ್ರಮವಾಗಿ ಭಾಗವಹಿಸಬೇಕೆಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಕೀರ್ತನೆ 122 1ನೇ ವಚನ ಹೀಗೆ ಹೇಳ್ತದೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ನೋಡಿ, ನಾವು ಇಲ್ಲಿ ವಾಕ್ಯ ಓದ್ತಿದ್ದೀವಿ, ಅಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಅಂತ ಜನರನ್ನು ಕರೆದಾಗ ಸಂತೋಷ ಆಯ್ತಂತೆ. ಪ್ರಿಯ ದೇವರ ಮಕ್ಕಳೇ, ನಾವು ನೀವುಗಳು ದೇವರನ್ನ ಆರಾಧಿಸುವಂತ, ಸಭೆಗೆ ಹೋಗುವಂತ ದೇವ್ರ ಮಕ್ಕಳಂತ ನಾವುಗಳು, ದೇವ್ರ ಜನರಾದಂತ ನಾವುಗಳು, ಕ್ರಿಸ್ತನ ನಂಬಿ ಅಂಗೀಕರಿಸಿಕೊಳ್ಳುವಂತ ನಾವುಗಳು, ಕ್ರಿಸ್ತನಿಗಾಗಿ ಜೀವಿಸುವಂತ ನಾವುಗಳು, ನಾವು ಒಬ್ಬರನ್ನ ಒಬ್ಬರು ನಾವು ಕರಿಬೇಕು, ಮತ್ತೊಬ್ಬರನ್ನ ಕರಿಬೇಕು. ಪ್ರಿಯ ದೇವ್ರ ಮಕ್ಕಳೇ, ಕರೀಲಿಲ್ಲ ಅಂತ ಹೇಳಿದ್ರೆ ಯಾರು ಬರಲ್ಲ. ಅದನ್ನ ನಾವು ಎಚ್ಚರಿಸೋಣ, ನಾವು ಕರೆಯೋಣ, ಕರ್ಕೊಂಡು ಹೋಗೋಣ. ಪ್ರಿಯ ದೇವ ಜನರೇ, ಅದೇ ರೀತಿ ಕೀರ್ತನೆ 132 7ನೇ ವಚನ, ಬನ್ನಿರಿ ಆತನ ಮಂದಿರಕ್ಕೆ ಹೋಗಿ ಆತನ ಪಾದಪೀಠದ ಮುಂದೆ ಅಡ್ಡ ಬೀಳೋಣ. ನೋಡಿ, ಅಲ್ಲಿ ಹೇಳ್ತದೆ, ಬನ್ನಿರಿ ಆತನ ಮಂದಿರಕ್ಕೆ ಹೋಗಿ ಆತನ ಪಾದಪೀಠದ ಮುಂದೆ ನಾವು ಅಡ್ಡ ಬೀಳೋಣ ಎಂಬುದಾಗಿ. ಪ್ರಿಯ ದೇವ ಜನರೇ, ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಹೋದ್ರೆ ಸಾಕಾಗಲ್ಲ.
ನಾವೇನ್ ಮಾಡ್ಬೇಕು? ನಮ್ಮ ಅಕ್ಕ ಪಕ್ಕ ಹಿಂದೆ ಮುಂದೆ ಇರುವಂತ ಜನಗಳನ್ನ, ನಮ್ಮ ಸ್ನೇಹಿತರನ್ನ, ನಮ್ಮ ಬಂಧು ಬಳಗದವರನ್ನ, ನಮ್ಮ ಎಲ್ಲ ಒಡಹುಟ್ಟಿದವರನ್ನ, ಇನ್ನು ಯಾರೆಲ್ಲ ಯೇಸುವನ್ನ ನಂಬಿಲ್ವೋ, ಯಾರು ಯೇಸು ಸ್ವಾಮಿನ ಅಂಗೀಕರಿಸೋಣ ಅಂತವ್ರನ್ನೆಲ್ಲರನ್ನ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಸಭೆಗೆ ಕರ್ಕೊಂಡು ಹೋಗ್ಬೇಕು, ಕರಿಬೇಕು. ನಾವು ಸುಮ್ಮನೆ ಹೋದ್ರೆ ಅವ್ರು ಬರ್ದಿಲ್ಲ. ಒಂದ್ ದಿನ ನಾವು ಅವ್ರಿಗೆ ಹೇಳಿ, ಬನ್ನಿ ಚರ್ಚೆ ಬನ್ನಿ, ಸಭೆಗೆ ಬನ್ನಿ, ಆರಾಧನೆ ಬನ್ನಿ, ಖಂಡಿತವಾಗಿ ದೇವರು ಅದ್ಭುತ ಮಾಡ್ತಾನೆ ಎಂಬುದಾಗಿ ನಾವು ಅವರಿಗೆ ಹೇಳ್ಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಜೆಕರ್ಯನ ಪ್ರವಾದನ ಗ್ರಂಥ 8ನೇ ಅಧ್ಯಾಯ 21ನೇ ವಚನದಲ್ಲಿ, ಒಂದು ಊರಿನವರು ಇನ್ನೊಂದು ಊರಿಗೆ ಹೋಗಿ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಸೇನಾಧೀಶ್ವರನಾದ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಹೋಗೋಣ, ಬನ್ನಿರಿ, ನಾವು ಹೋಗುತ್ತೇವೆ ಎಂದು ಹೇಳುವರು. ನೋಡಿ, ಒಂದು ಊರಿನವರು ಇನ್ನೊಂದು ಊರಿಗೆ ಹೋಗಿ, ನಾವು ಇನ್ನೊಂದು ಊರಿಗೆ ಹೋಗೋದು ಬೇಕಾಗಿಲ್ಲ. ನಮ್ಮ ಮೊಬೈಲ್ ಇದೆ, ಮೊಬೈಲ್ ಅಲ್ಲಿ ಅನೇಕ ಜನಗಳು ನಮಗೆ ಫೋನ್ ನಂಬರ್ಗಳಿದೆ, ಕಾಂಟ್ಯಾಕ್ಟ್ ಇದೆ. ಆ ಫೋನ್ ಮುಖಾಂತರವಾಗಿನೇ ನಾವೇ ಮತ್ತೊಂದು ಊರಿನವರು ಇನ್ನೊಂದು ಊರಿನವರು ನಾವೇನ್ ಮಾಡ್ಬೇಕಂತ ಕರಿಬೇಕು. ಬನ್ನಿ, ನಾವು ಸಹ ದೇವರ ಪ್ರಸನ್ನತೆಯನ್ನ ಎದುರು ನೋಡ್ಲಿಕ್ಕೆ ಆತನ ಮಂದಿರಕ್ಕೆ ಹೋಗ್ತೀವಿ, ನೀವು ಬನ್ನಿರಿ ಎಂಬುದಾಗಿ ನಾವು ಅವ್ರನ್ನ ಕರಿಬೇಕು. ಪ್ರಿಯ ದೇವರ ಮಕ್ಕಳೇ, ಯಾಕಂತ ಹೇಳಿದ್ರೆ ಅವ್ರನ್ನ ಎಚ್ಚರಿಸಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಇಲ್ಲಿ ಎಚ್ಚರಿಸೋಣ, ಸಭೆಯಾಗಿ ಕೂಡಿಯುವುದನ್ನ ಅವರು ರೂಢಿಯ ಬಿಟ್ಟು ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರನ್ನ ಎಚ್ಚರಿಸೋಣ. ಯಾಕಂತ ಹೇಳಿದ್ರೆ ದೇವರ ಬರುವಿಕೆ ಹತ್ತಿರವಾಯಿತು. ಆದ್ರಿಂದ ಪ್ರಿಯ ದೇವ ಜನಗಳು ನರಕಕ್ಕೆ ಹೋಗ್ಬಾರ್ದು, ನಾವು ಅವ್ರನ್ನ ಎಚ್ಚರಿಸೋಣ. ಇವತ್ತೆಷ್ಟೋ ಜನ ಯೇಸುವನ್ನ ನಂಬಿ ರಕ್ಷಣೆ ಹೊಂದಿ ದೀಕ್ಷಾಂತ ತಗೊಂಡು ದೇವರ ಮುಂದೆ ಪ್ರತಿಜ್ಞೆ ಮಾಡಿ ಸಾಕ್ಷಿ ಹೇಳಿ ಸಭೆಯಲ್ಲಿ ಅನೇಕರಿಗೆ ಸುವಾರ್ತೆ ಸಾರಿ ಪ್ರಾರ್ಥನೆ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡಿದ ಎಷ್ಟೋ ಜನ ಇವತ್ತಿನ ದಿನದಲ್ಲಿ ಹಿಂಜರಿದ್ದಾರೆ. ಪ್ರಿಯ ದೇವ ಜನರೇ, ಆದ್ರೆ ನಾವು ಹಿಂಜರಿಯೋದು ಬೇಡ, ನಾವು ದೇವರನ್ನು ತೊರೆಯೋದು ಬೇಡ, ನಾವು ಸಭೆಗೆ ಹೋಗಿದ್ರೆ ಮನೆಯಲ್ಲಿ ಕೂತ್ಕೊಂಡು ಆರಾಧನೆ ಮಾಡೋದು ಬೇಡ, ಪ್ರಾರ್ಥನೆ ಮಾಡೋದು ಬೇಡ, ಯೂಟ್ಯೂಬ್ ಮುಂದೆ ಪ್ರಾರ್ಥನೆ ಮಾಡೋದು ಬೇಡ. ಪ್ರಿಯ ದೇವರ ಮಕ್ಕಳೇ, ನಾವು ಯೂಟ್ಯೂಬ್ ಮುಂದೆ ನಾವು ಹೋಗುವಾಗ ಅಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ, ಕಾಣಿಕೆ ಹಾಕ್ಲಿಕ್ಕೆ ಆಗಲ್ಲ, ಆರಾಧನೆ ಮಾಡ್ಲಿಕ್ಕೆ ಆಗಲ್ಲ. ಮನಸ್ಸು ಬಿಚ್ಚಿ ನೆಟ್ವರ್ಕ್ ಇಶ್ಯೂಸ್ ಆಗ್ಬಿಡ್ತದೆ, ಅನೇಕ ಸಲ ಕಾಲ್ ಕಟ್ಟಾಗ್ಬಿಡ್ತದೆ. ಆದ್ರೆ ದೇವರ ಆಲಯಕ್ಕೆ ಹೋಗಿ ನಾವು ಆರಾಧನೆ ಮಾಡ್ಬೇಕೆಂಬುದಾಗಿ ಜೆಕರ್ಯನನ್ನು ಹೇಳ್ತಾ ಇದ್ದೇನೆ ಪ್ರವಾದನ ಗ್ರಂಥದಲ್ಲಿ. ಆದ್ರಿಂದ ಇವತ್ತು ಒಂದು ತೀರ್ಮಾನ ಮಾಡ್ಕೊಳ್ಳೋಣ ಪ್ರಿಯ ದೇವರ ಮಕ್ಕಳೇ. ಇಷ್ಟು ದಿನ ನಾವು ಆ ರೂಢಿಯನ್ನು ಬಿಟ್ಟಿದ್ರೆ, ಚರ್ಚೆಗೆ ಹೋಗೋದು ಬಿಟ್ಟಿದ್ರೆ, ಸಭೆಯಾಗಿ ಕೂಡಿಯೋದು ಬಿಟ್ಟಿದ್ರೆ, ಇವತ್ತು ನಾವು ತೀರ್ಮಾನ ಮಾಡ್ಕೊಳ್ಳೋಣ. ಈ ವಾಕ್ಯ ಕೇಳಿದ ಮೇಲೆ ನಮ್ಮ ಹೃದಯಗಳಲ್ಲಿ ತೀರ್ಮಾನ ಮಾಡ್ಕೊಳ್ಳೋಣ, ಯೇಸುವಿಗೆ ಒಪ್ಪಿಸಿಕೊಡೋಣ. ಇನ್ನು ಮುಂದೆ ನಾನು ದೇವರ ಆಲಯಕ್ಕೆ ಹೋಗಿ ಸಭೆಯಾಗಿ ಸೇರಿ ನಾನು ಆರಾಧನೆ ಮಾಡ್ತೀನಿ, ಅದನ್ನು ಕೊಂಡಾಡ್ತೀನಿ, ಅದನ್ನ ಕ್ರಮವಾಗಿ ನಾನು ಇನ್ನು ಮುಂದೆ ನಾನು ಮಾಡ್ತೀನಿ ಎಂಬುದಾಗಿ ಒಂದು ತೀರ್ಮಾನ ಮಾಡ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾಗಿರುವಂತ ಸೇನಾಧೀಶ್ವರನಾದಂತ ಯೇಸುವೆ, ಈ ಒಂದು ಸಮಯದಲ್ಲಿ ಈ ವಾಕ್ಯವನ್ನ ನಾವು ಕೇಳಿದ್ದೇವೆ. ಇವತ್ತು ಎಷ್ಟೋ ಜನ ಈ ಒಂದು ಯೂಟ್ಯೂಬ್ ಅನ್ನ ವಾಕ್ಯವನ್ನ ಕೇಳುವಾಗ, ಸಂದೇಶವನ್ನು ಕೇಳುವಾಗ ಕರ್ತನ ಸ್ವಾಮಿ ಮುಂದೆ ಅವ್ರ ಹೃದಯಗಳಲ್ಲಿ ಕಾರ್ಯ ಮಾಡಿ ಎಂಬುದನ್ನ ಪ್ರಾರ್ಥನೆ ಮಾಡ್ತೀನಿ. ಕೇಳಿದರೆ ಅದರ ಪ್ರಕಾರ ಅವ್ರಿಗೆ ನಡೆಯುವಂತೆ ಸಹಾಯ ಮಾಡು. ಇನ್ನು ಮುಂದೆ ಅವರೆಲ್ಲರೂ ಸಹ ಅಪಕರ್ತನ ದೇವರ ಆಲಯಕ್ಕೆ ಹೋಗಿ ಅದರ ಪ್ರಸನ್ನತೆಯನ್ನು ನೋಡಿ ಆತನ ಮಹಿಮೆಯನ್ನು ಅನುಭವಿಸುವಂತೆ ಕೃಪೆ ಮಾಡಿಂದ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಆಶೀರ್ವದಿಸಕ್ಕಾಗಿ ಸ್ತೋತ್ರ. ಎಲ್ಲ ಮಹತ್ವವು, ಮಾನವು, ಘನವು, ಸ್ತುತಿಯು ನಿಮಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಸ್ವರ್ಗೀಯ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.